ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೈವರ್ಸ್ ಆಗಬೇಕಾಗಿದ್ದ ಹೆಂಡತಿ ಸಿಕ್ಕಿದಾಗ ಗಂಡ ಗಟ್ಟಿಯಾಗಿ ಅವಳನ್ನು ತಪ್ಕೊಂಡು ಅವಳಿಗೆ ಚುಂಬಿಸ್ದ. ಅಷ್ಟೇ ಅಲ್ಲದೆ ಅವಳನ್ನು ಅಲ್ಲೇ ಇದ್ದ ಮಂಚದ ಮೇಲೆ ಬಲವಂತವಾಗಿ ಮಲಗಿಸಿ ಅವಳ ಕತ್ತು ಕೆನ್ನೆಗೆ ನಿರಂತರವಾಗಿ ಕೊಟ್ಟ. ಅವಳವನಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ಲು, ಆದರೆ ಅವನು ಅವಳನ್ನು ಬಿಡ್ತಾನೇ ಇರಲಿಲ್ಲ. ಅವಳು ಕಾಲನ್ನು ಬಡಿತಾ ಇದ್ಲು. ಸಂಪೂರ್ಣವಾಗಿ ಅವನು ಆಕ್ರಮಿಸ್ದ. ಅವಳನ್ನು ಸ್ವಲ್ಪ ಸಮಯದಲ್ಲೇ ಇಬ್ಬರು ಒಂದಾಗ್ತಿದ್ದಾರೆ. ಮುಂದೆ ಗಂಡ ಹೆಂಡತಿ ಇಬ್ಬರು ಕೂಡ ಕೋರ್ಟ್ ಹಾಲ್ನಲ್ಲಿದ್ದಾರೆ. ಪ್ರಶ್ನೆ ಮರು ಪ್ರಶ್ನೆಗಳು ನಡೀತಾ ಇವೆ. ಇಬ್ಬರು ಬಹಳ ದುಃಖದಿಂದ ಇದ್ದಾರೆ. ಗಂಡ ಯಾವುದಕ್ಕೂ ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ, ಆದರೆ ಹೆಂಡತಿ ಎಲ್ಲದಕ್ಕೂ ಸ್ವಲ್ಪ ಕಾನ್ಫಿಡೆನ್ಸಿಂದ ಉತ್ತರ ಕೊಡ್ತಿದ್ದಾಳೆ. ಅವಳಿಗೆ ಗಂಡ ಬೇಡ, ಡೈವರ್ಸ್ ಕೊಟ್ಟರೆ ಸಾಕು. ಕಾರಣ ಏನು ಅಂತ ಆಪೋಸಿಟ್ ಲಾಯರ್ ಕೇಳಿದಾಗ ಅವಳು ಹೇಳಿದ ಉತ್ತರ ಕೇಳಿ ಇಡೀ ಕೋರ್ಟ್ ಹಾಲ್ ಬೆಚ್ಚಬಿದ್ದಿತ್ತು. ನಿಧಾನವಾಗಿ ಅವಳು ಹೇಳ್ತಾಳೆ, ನನಗೆ ಟೀ ಇಷ್ಟ, ನನಗೆ ಗಂಡನಿಗೆ ಕಾಫಿ ಇಷ್ಟ, ನನಗೆ ವೈಟ್ ಇಷ್ಟ, ಅವ್ರಿಗೆ ಬ್ಲ್ಯಾಕ್ ಇಷ್ಟ, ನನಗೆ ನಾನ್ ವೆಜ್ ಇಷ್ಟ, ಅವ್ರಿಗೆ ವೆಜ್ ಇಷ್ಟ, ನಾನು ತುಂಬ ಸ್ಪೀಡ್, ಅವನು ತುಂಬ ಸ್ಲೋ. ಜಡ್ಜಿಗೆ ನಗು ಬರ್ತಾಯಿತ್ತು ಉತ್ತರನ ಕೇಳಿ. ಅದಕ್ಕೆ ಅವ್ರು ನಿಧಾನವಾಗಿ, ಇಷ್ಟಕ್ಕೆ ಯಾರಾದರೂ ಡೈವೋರ್ಸ್ ತಗೋತಾರಾ ಅಂತ ಆಪೋಸಿಟ್ ಲಾಯರ್ ಕೇಳಿದಾಗ, ಹೌದು, ಇಬ್ಬರ ಆಸೆಗಳು ಬೇರೆ ಬೇರೆ ಆಗಿದ್ದರೆ ಜೊತೆಯಲ್ಲಿ ಬದುಕೋದು ಕಷ್ಟ. ಈಗ ತುಂಬ ಕಷ್ಟ ಆಗ್ತಿದೆಯಾ ಅಂತ ಕೇಳಿದ್ರು ಲಾಯರ್. ಕಷ್ಟ ಏನೂ ಇಲ್ಲ, ಈಗ ಅವರು ನನ್ನನ್ನು ತುಂಬ ಚೆನ್ನಾಗೇ ನೋಡ್ಕೋತಾರೆ. ನನ್ನ ಟೇಸ್ಟ್ಗೆ ಹೊಂದ್ಕೊಳ್ಳೋ ಹುಡುಗನನ್ನು ಮದುವೆ ಆಗ್ತೀನಿ, ಮುಂದೆ ತೊಂದರೆ ಆದರೆ ಅಂತ ಹೇಳಿದಾಗ ಲಾಯರ್, ಅವ್ರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ಪ್ರೀತಿ ಹೊಂದಿದ್ರೆ ಸಾಕು. ನಿಮ್ಮ ನೆಗೆಟಿವ್ ಅವ್ರ ನೆಗೆಟಿವ್ ಕಾಣಿಸೋದೇ ಇಲ್ಲ. ನಿಮ್ಮ ಗುಣ ಸ್ವಭಾವ ಇರೋ ಹುಡುಗನನ್ನು ನೀವು ಮದುವೆ ಆದರೆ ಅವನು ನಿಮ್ಮನ್ನು ಪ್ರೀತಿಸ್ತಾನೆ ಅಂತ ಏನು ಗ್ಯಾರಂಟಿ? ಉತ್ತರಿಸದೆ ತಲೆ ತಗ್ಸಿದ್ಲು. ಆಗ ಜಡ್ಜ್ ಇವರಿಬ್ಬರು ಪುನಃ 6 ತಿಂಗಳು ಒಂದೇ ಮನೆಯಲ್ಲಿ ಒಟ್ಟಿಗೆ ಇರಲಿ, ಯಾಕಂದರೆ ಹುಡುಗಿ ತುಂಬಾ ಇನ್ನೋಸೆಂಟ್ ಅಂತ ಅನ್ನಿಸ್ತಾ ಇದೆ. ಓವರ್ ಥಿಂಕಿಂಗ್ ಮಾಡ್ತಾ ಇರ್ತಾಳೆ. ಅದಕ್ಕೆ ಅವಳಿಗೆ ಸರಿ ತಪ್ಪು ತಿಳಿತಾ ಇಲ್ಲ. ಮುಂದೆ ಆಗೋ ಸಮಸ್ಯೆಗೆ ಈಗ ಡೈವರ್ಸ್ ಯಾರೂ ಕೊಡಿಸೋದಿಲ್ಲ. ಗಂಡ ತುಂಬ ಪ್ರೀತಿ ಮಾಡ್ತಾನೆ. ಪ್ರೀತಿ ಮಾಡೋ ಮನುಷ್ಯರು ಈಗಿನ ಕಾಲದಲ್ಲಿ ಸಿಗೋದಿಲ್ಲ. ಈಗಲೂ ಕೂಡ ನಿಮ್ಮ ಗಂಡಂಗೆ ನಿಮ್ಮಿಂದ ದೂರ ಆಗೋ ಇಚ್ಛೆ ಇಲ್ಲ ಅಂದಮೇಲೆ ಇಬ್ಬರು ಸ್ವಲ್ಪ ದಿನ ಜೊತೆಯಲ್ಲಿನೇ ಇರಬೇಕು ಅಂತ ಹೇಳಿದಾಗ ಗಂಡಂಗೆ ಸ್ವಲ್ಪ ಖುಷಿಯಾಯಿತು. ಹೆಂಡತಿ ಬೇಸರದಿಂದ ಕನ್ಫ್ಯೂಸ್ ಆದ್ಲು. ಅವನವಳ ಕೈನ ಹಿಡ್ಕೊಂಡ ಹೊರಗಡೆ ಕರ್ಕೊಂಡು ಬಂದ. ಅಲ್ಲಿದ್ದವ್ರಿಗೆಲ್ಲ ಸ್ವಲ್ಪ ಶಾಕ್ ಆಯಿತು. ಒಬ್ರಿಗೊಬ್ರು ಕೈನ ಹಿಡ್ಕೊಂಡು ಚೆನ್ನಾಗಿ ನಡೀತಾ ಇದ್ದಾರೆ. ಮತ್ತು ಡೈವೋರ್ಸ್ ಯಾಕೆ? ಈಗಿನ ಕಾಲದ ಮಕ್ಕಳಿಗೆ ಮದುವೆ ಡೈವೋರ್ಸ್ ಎಲ್ಲ ಕಾಮನ್ ಆಗಿಬಿಟ್ಟಿದೆ ಅಂತ ಬೇಸರ ಮಾಡಿಕೊಂಡ್ರು. ಕಾರ್ನ ತಗೊಂಡು ಬಂದು ಅವಳು ಮುಂದೆ ನಿಲ್ಲಿಸ್ದ. ಅವಳು ಅದರಲ್ಲಿ ಕೂರೋದಕ್ಕೆ ತುಂಬ ಪರದಾಡ್ತಿದ್ಲು. ಆಗ ಅವನೇ ಕೆಳಗಿಳಿದು ಅವಳನ್ನು ಕೂರುವಂತೆ ಸೂಚಿಸ್ದ. ಕಾರಿನ ಬಾಗಿಲನ್ನು ತೆಗೆದು ಅವಳು ಅದರಲ್ಲಿ ಸಲೀಸಾಗಿ ಕೂತ್ಲು. ನಂತರ ಡೋರ್ನ ಹಾಕ್ತಾ. ಅವನ ಹೆಸರು ಕಾರ್ತಿಕ್, ಅವಳ ಹೆಸರು ಮಾಲತಿ. ಕಾರ್ತಿಕ್ ಒಂದು ದೊಡ್ಡ ಕಂಪ್ನಿನಲ್ಲಿ CEO ಆಗಿದ್ದ. ಮಾಲತಿ ಅನಾಥಾಶ್ರಮದ ಹುಡುಗಿ. ಕಾರ್ತಿಕ್ ಒಂದು ಬಾರಿ ಮಾಲತಿನ ಆಶ್ರಮಕ್ಕೆ ಹೋಗಿದ್ದ. ಯಾವುದೋ ಒಂದು ಫಂಕ್ಷನ್ ಇದ್ದಿದ್ದರಿಂದ ಅವನನ್ನು ಚೀಫ್ ಗೆಸ್ಟ್ ಆಗಿ ಕರೆದಿದ್ರು. ಅಲ್ಲಿ ಅವಳ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ತುಂಬ ಚೆನ್ನಾಗಿ ರೆಡಿಯಾಗಿ ಮುದ್ದಾಗಿದ್ಲು. ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಮದುವೆ ಆದ. ಮದುವೆ ಆದರೆ ಅವಳನ್ನೇ ಅಂತ ಹಠ ಹಿಡ್ದ. ಅವಳಿಗೂ ಅವನಿಗೂ ತುಂಬ ವರ್ಷಗಳ ಡಿಫ್ರೆನ್ಸ್ ಇದೆ. ಮಾಲತಿ ತುಂಬ ಶ್ರೀಮಂತರ ಮಗಳು. ಆದರೆ ಅಪ್ಪ ಅಮ್ಮನ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಇಬ್ಬರು ಡೈವೋರ್ಸ್ ತಗೊಂಡ್ರು. ಆಗ ಮಗುನ ಆಶ್ರಮದಲ್ಲಿ ಬಿಟ್ಟು ಹೊರಟೋಗಿದ್ರು. ಚಿಕ್ಕಂದಿನಿಂದ ಅವರ ಅಪ್ಪ ಅಮ್ಮನ ಜಗಳಗಳನ್ನು ನೋಡಿ ಬೆಳೆದಿದ್ದ ಅವಳು ಯಾವುದೇ ಕಾರಣಕ್ಕೂ ಮದುವೆ ಆಗಬಾರ್ದು ಅಂತ ಅಂದ್ಕೊಂಡಿದ್ಲು. ಆದರೆ ಜೀವನ ಸರ್ವನಾಶ ಆಗೋಗತ್ತೆ ಅಂತ ಅಂದ್ಕೊಂಡಿದ್ಲು. ಕಾರ್ತಿಕ್ ಬಿಡಲೇ ಇಲ್ಲ. ನಿರಂತರವಾದ ಪ್ರಯತ್ನದಿಂದ ಆಶ್ರಮದ ಎಲ್ಲರನ್ನೂ ಒಪ್ಪಿಸಿ
ಇವಳನ್ನು ಬಲವಂತವಾಗಿ ಒಪ್ಪುವಂತೆ ಮಾಡಿ ಮದುವೆ ಆದ. ತುಂಬ ಗ್ರ್ಯಾಂಡಾಗಿ ಮದುವೆ ಆಗಿ ಇಡೀ ಊರೇ ಇವರ ಮದುವೆ ಬಗ್ಗೆ ಮಾತಾಡ್ತಾ ಇತ್ತು. ಅಷ್ಟು ಗ್ರ್ಯಾಂಡಾಗಿ ಮದುವೆ ಆಗಿದ್ರು. ಮದುವೆಯಾದ ದಿನದಿಂದಲೂ ಇವನು ಎಷ್ಟು ಅಡ್ಜಸ್ಟ್ ಮಾಡಿಕೊಂಡ್ರೂ ಕೂಡ ಅವಳು ಹೊಂದ್ಕೊಳ್ತಾನೇ ಇರಲಿಲ್ಲ. ಅವನ ಆಸೆಗಳು ಸಂಪೂರ್ಣವಾಗಿ ತೀರಿದ ಮೇಲೆ ನನ್ನ ಮೇಲೆ ಮನೆಯಿಂದ ಹೊರಗಡೆ ನನ್ನನ್ನು ಹಾಕ್ಬಿಡ್ತಾನೆ. 1-2 ವರ್ಷ ಚೆನ್ನಾಗಿರ್ಬೋದು ಅಷ್ಟೇ ಅಂತ ಅಂದ್ಕೊಂಡಿದ್ಲು. ಅದಕ್ಕೆ ಅವನು ಅವಳನ್ನು ಮುಟ್ಟೋದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಏನಾದರೂ ನೆಪ ಹೇಳ್ತಾನೇ ಇದ್ಲು. ಮದುವೆಯಾಗಿ ವರ್ಷ ಆದರೂ ಕೂಡ ಅವನವಳನ್ನು ಮುಟ್ಲೇ ಇಲ್ಲ. ಅವಳು ಮಾಡೋ ಎಲ್ಲ ಚೇಷ್ಟೆಗಳನ್ನು ತಡ್ಕೋತಿದ್ದ. ಅವರಪ್ಪ ಅಮ್ಮನ ಎದುರಿಗೆ ತುಂಬ ಒಳ್ಳೆಯ ರೀತಿ ನಾಟಕ ಹಾಡ್ತಿದ್ಲು. ಅವರು ಹೋದ್ಮೇಲೆ ಇವನಿಗೆ ಕಾಟ ಕೊಡ್ತಿದ್ಲು. ಅವಳ ಮುದ್ದು ಮುಖವನ್ನು ನೋಡಿದಾಗ ಅವಳು ಕಾಟ ಕೊಟ್ಟರು ಅವನಿಗೂ ಅಷ್ಟೇ ಖುಷಿ ಆಗ್ತಿತ್ತು. ಅವನ ತಾಳ್ಮೆಗೂ ಒಂದು ಮಿತಿ ಇರುತ್ತೆ ಅಲ್ವಾ. ಇದೇ ರೀತಿ ಕಪಿ ಚೇಷ್ಟೆ ಮಾಡಿದ್ಲು. ಅವನ ಆಫೀಸ್ನ ಟೆನ್ಷನ್ ತುಂಬ ಇದ್ದಿದ್ದರಿಂದ ತಡ್ಕೊಳ್ಳೋಕೆ ಸಾಧ್ಯ ಆಗದೆ ಚೆನ್ನಾಗಿ ಬೈದ. ಅವಳು ಮಾತಿಗೆ ಮಾತು ಕೊಡ್ತಿದ್ಲು. ಕೋಪದಿಂದ ಒಡೆಯೋದಕ್ಕೆ ಕೈ ಎತ್ತದ. ನಂತರ ಅವನು ತಪ್ಪು ಅರ್ಥ ಆಗಿ ಪದೇ ಪದೇ ಅವಳ ಬಳಿ ಕ್ಷಮೆನೂ ಕೇಳ್ತಿದ್ದಾನೆ. ಆದರೆ ಅವಳು ಅವನನ್ನು ಕ್ಷಮಿಸ್ತಾ ಇಲ್ಲ. ನಂತರ ಡೈವೋರ್ಸ್ಗೆ ಅಪ್ಲೈ ಮಾಡಿದ್ಲು. ಅಷ್ಟೊಂದು ಆಸ್ತಿ, ಐಶ್ವರ್ಯ, ಸುಖ, ಸಂತೋಷ, ನೆಮ್ಮದಿ, ಆಳು ಕಾಳು, ಒಡವೆಗಳು, ವಸ್ತ್ರಗಳು, ಕಣ್ಣಿಗೆ ಬೇಕಾಗಿದ್ದೆಲ್ಲ ಇದ್ದರೂ ಕೂಡ ಅವಳಿಗದ್ರ ಮೇಲೆ ಮೋಹ ಇರಲಿಲ್ಲ. ಕಾರ್ತಿಕ್ ಎಷ್ಟು ಅವಳನ್ನು ಪ್ರೀತಿಸಿದ್ರೋ ಆ ಪ್ರೀತಿ ಅವಳಿಗೆ ಅರ್ಥ ಆಗ್ತಿರ್ಲಿಲ್ಲ. ತುಂಬ ವಿವರಿಸಿ ಹೇಳಿದ್ದಾನೆ. ತಮ್ಮ ಎಮೋಷ್ನಲನ್ನು ಫೀಲ್ ಮಾಡಿ ತೋರಿಸಿದ್ದಾನೆ. ಆದರೆ ಅವಳು ಯಾವುದಕ್ಕೂ ಬಗ್ತಾ ಇರಲಿಲ್ಲ. ದೇವರನ್ನೇ ನಂಬದ ಅವನು ಇವಳಿಗಾಗಿ ಕಂಡ ದೇವರ ಹತ್ರ ಹರಕೆ ಮಾಡಿಕೊಂಡಿದ್ದಾನೆ. ಇಬ್ಬರು ತಮ್ಮ ತಮ್ಮ ಯೋಚನೆಗಳಲ್ಲಿ ಇದೇ ರೀತಿ ಮಗ್ನ ಆಗೋಗಿದ್ರು. ಅಷ್ಟರಲ್ಲಿ ಕಾರು ಅವರ ಮನೆ ಹತ್ತಿರ ಬಂದಾಗ ಅವಳು ಯೋಚಿಸ್ತಾ ಕೂತಿದ್ಲು. ಅವಳಿಗೆ ಕಾರ್ತಿಕ್ ಪುನಃ ಕಾರಿನ ಬಾಗಿಲನ್ನು ತೆಗೆದ ಸೇವಕನಂತೆ. ಅವಳು ಏನೂ ಮಾತಾಡದೆ ತನ್ನ ರೂಮಿಗೆ ಹೋಗಿ ಬೋರಲಾಗಿ ಮಲಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ಲು. ಅವನಿಗೆ ಅವಳ ಕಣ್ಣೀರು ಕೇಳಿಸ್ತಾ ಇರೋದ್ರಿಂದ ಅವನ ಹೃದಯ ಹಿಂಡಿದಂತೆ ಭಾಸವಾಗ್ತಿತ್ತು. ಅವಳ ಕಣ್ಣೀರನ್ನು ತಡಿಬೇಕು ಅಂತ ಅನಿಸಿದ್ರೂ ಕೂಡ ಅದಾಗೋ ರೀತಿ ಇರಲಿಲ್ಲ. ಯಾಕಂದರೆ ಅವಳಿಗೆ ಹಠ ಜಾಸ್ತಿ. ನಾನು ಸಮಾಧಾನ ಮಾಡೋದಕ್ಕೋದ್ರೆ ಇನ್ನೂ ಕೋಪ ಮಾಡ್ಕೋತಾಳೆ. ನಂತರ ತನ್ನ ಬಟ್ಟೆಯನ್ನು ಬದಲಾಯಿಸಿ ಅವಳಿಗಿಷ್ಟವಾದ ನೂಡಲ್ಸನ್ನು ಮಾಡಿಕೊಟ್ಟ. ಮನೆಯಲ್ಲಿ ಅಷ್ಟು ಜನ ಕೆಲಸದವ್ರು ಇದ್ದರೂ ಕೂಡ ಅವನ ಕೈಯಾರೆ ಅವನೇ ಮಾಡಿ ತಗೊಂಡೋಗಿ ಕೊಟ್ಟ. ಮೊದಲು ಕೋಪ ಮಾಡಿಕೊಂಡ್ರು. ನೂಡಲ್ಸನ್ನು ನೋಡಿದ ತಕ್ಷಣ ಅವಳ ಕೋಪ ಸಿಟ್ಟು ಕರಗಿ ಹೋಗಿ ಅವಳು ತಿಂದು ಅವನ ಕಡೆ ನೋಡದೆ ಹೊರಗೋದ್ಲು. ಸಡನ್ನಾಗಿ ಅವನ ಮನಸ್ಸಿಗೆ ಒಂದು ಆಲೋಚನೆ ಹೊಳಿತು. ಮದುವೆಯಾದ ದಿನದಿಂದಲೂ ನಾನಿವಳನ್ನು ಖುಷಿಪಡಿಸೋದಕ್ಕೆ ವಿಧವಾಗಿ ಪ್ರಯತ್ನಿಸ್ತಾ ಇದ್ದೀನಿ. ಆದರೆ ಇವಳ ನಿಜವಾದ ಸಮಸ್ಯೆ ನನಗೆ ತಿಳಿದೇ ಇಲ್ಲ ಅಂತ ಅವಳಿದ್ದ ಆಶ್ರಮಕ್ಕೆ ಕಾಲ್ ಮಾಡಿ ಅವಳ ಬ್ಯಾಕ್ಗ್ರೌಂಡ್ ಬಗ್ಗೆ ವಿಚಾರಿಸ್ದ. ಅವ್ರದ್ದು ಬ್ರೋಕನ್ ಫ್ಯಾಮಿಲಿ ಆಗಿದ್ದು ಅಪ್ಪ ಅಮ್ಮ ತುಂಬ ಜಗಳ ಮಾಡ್ತಾಯಿದ್ರು. ಕೊನೆಗೆ ಡೈವೋರ್ಸ್ ತಗೊಂಡು ಆ ಮಗುವನ್ನು ಇಬ್ಬರು ಬೇಡ ಅಂತ ಬಿಟ್ಟು ಹೋದರಂತೆ. ಅವರ ಮನೆಯ ಕೆಲಸದವರು ತಂದು ಇಲ್ಲಿ ಸೇರಿಸಿದ್ರು. ಅವಳು ದೊಡ್ಡವಳಾದ ಮೇಲೆ ಅಪ್ಪ ಅಮ್ಮ ಬೇಕು ಅಂತ ತುಂಬ ಹಠ ಮಾಡ್ತಿದ್ಲು. ಎಲ್ಲ ಕಡೆ ಹುಡುಕಿದ್ರೂ ಕೂಡ ಅವರ ಸುಳಿವೇ ಸಿಕ್ಕಿಲ್ಲ ಅಂತ ಹೇಳಿದ್ರು. ಅವಳು ತುಂಬ ಮಾನಸಿಕವಾಗಿ ನೊಂದಿದ್ದಾಳೆ. ಅದಕ್ಕೆ ಜನರನ್ನು ಬಹಳ ಬೇಗ ನಂಬೋದಿಲ್ಲ. ಯಾವಾಗಲೂ ಭಯದಲ್ಲಿನೇ ಇರ್ತಾಳೆ ಅಂತ ಹೇಳಿದ್ರು. ನನಗೂ ಕೂಡ ಅದು ನಿಜ ಅಂತ ಅನ್ನಿಸ್ತು. ನನ್ನ ಪ್ರೀತಿಯಲ್ಲಿ ಅವಳಿಗೆ ಸೆಕ್ಯೂರ್ ಫೀಲ್ ಆಗ್ತಿಲ್ಲ. ರಾತ್ರಿ ಪೂರ್ತಿ ಯೋಚಿಸ್ತಾ ಅವಳ ಇನ್ಸೆಕ್ಯೂರಿಟಿ ಹೋಗಿಸೋದಕ್ಕೆ ಮಾಲತಿ ಬಹಳ ಬೇಗ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮುಗಿಸಿ ಸೋಫಾದ ಮೇಲೆ ಕಾಫಿ ಕುಡಿತಾ ಇದ್ಲು. ಕಾರ್ತಿಕ್ ಅವಳ ಹೆಸರಲ್ಲಿ ಎಲ್ಲ ಆಸ್ತಿಯನ್ನು ಬರೆದಿದ್ದು ಆ ಪತ್ರವನ್ನು ತಗೊಂಡು ಬಂದು ಕೊಟ್ಟ. ಇದು ನಾನು ಸಂಪಾದನೆ ಮಾಡಿದ್ದ, ನನ್ನ ಅಪ್ಪ ಸಂಪಾದನೆ ಮಾಡಿದ್ದ ಸಂಪೂರ್ಣ ಆಸ್ತಿ. ಇಷ್ಟು ದಿನ ನನ್ನ ಹೆಸರಲ್ಲಿತ್ತು. ಈಗ ಎಲ್ಲವನ್ನ ನಿನ್ನ ಹೆಸರಿಗೆ ಬರೆದಿದ್ದೀನಿ. ನನ್ನ ಹೆಸರಲ್ಲಿ ಒಂದು ಪೈಸೆ ಕೂಡ ಇಲ್ಲ. ನನಗದರ ಅವಶ್ಯಕತೆ ಕೂಡ ಇಲ್ಲ.
ಏನಿದ್ರೆ ಸಾಕು, ನನ್ನ ಜೊತೆ ಇಡೀ ಪ್ರಪಂಚದ ಸುಖವೇ ನನ್ನ ಹತ್ರ ಇದೆ ಅನ್ನೋ ರೀತಿ ನನಗೆ ಫೀಲ್ ಆಗತ್ತೆ. ಪ್ಲೀಸ್ ನನ್ನನ್ನು ಒಪ್ಕೋ, ನನ್ನ ಜೊತೆ ಬದುಕು, ನನಗೊಂದು ಅವಕಾಶ ಮಾಡಿಕೊಡು ಅಂತ ಹೇಳ್ದ. ಅವಳ ಪತ್ರನ ಅವನ ಮುಖದ ಮೇಲೆ ಎಸ್ದು ಹೊರಟೋದ್ಲು. ದುಡ್ಡಿಗಾಗಿ ನಾನಿಲ್ಲಿ ಇಲ್ಲ. ದುಡ್ಡು ಸಂಪಾದನೆ ಮಾಡೋದಕ್ಕೆ ಪ್ರಪಂಚದಲ್ಲಿ ತುಂಬ ದಾರಿಗಳಿದೆ. ಆದರೆ ನನಗೆ ಈ ಗಂಡು ಜಾತಿಯನ್ನೇ ನಂಬೋದಕ್ಕೆ ಸಾಧ್ಯ ಇಲ್ಲ. ಅಮ್ಮ ಅಪ್ಪನನ್ನು ತುಂಬಾ ಪ್ರೀತಿಸ್ತಾ ಇದ್ಲು. ಆದರೆ ಅಪ್ಪ ಅನೈತಿಕ ಸಂಬಂಧನ ಇಟ್ಕೊಂಡು ಅವಳಿಗೆ ಮೋಸ ಮಾಡ್ದ. ನನ್ನ ಮೇಲೆ ನಿನಗೆ ಆಸೆ ಕಡಿಮೆ ಆದಮೇಲೆ ನೀನು ಅದೇ ರೀತಿ ತಪ್ಪನ್ನೇ ಮಾಡಿದ್ರೆ ನನ್ನ ಹೃದಯ ಹೊಡೆದೋಗತ್ತೆ ಅಂತ ಜೋರಾಗಳ್ತಾ ಹೊರಟೋದ್ಲು. ಕೊನೆಗೆ ಕಾರ್ತಿಕ್ಗೆ ತುಂಬಾ ಬೇಸರ ಆಯಿತು. ಅವರ ಅಪ್ಪ ಅಮ್ಮನನ್ನು ಹುಡುಕಿಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟ. ಆ ಕೆಲಸದಲ್ಲಿ ನಿರಂತರವಾಗಿ ತನ್ನ ಪ್ರಯತ್ನವನ್ನು ಹಾಕ್ತಿದ್ದ. ಇಂದು ಅವನಿಗೆ ಬಿಸ್ನೆಸ್ ಪಾರ್ಟಿ ಇತ್ತು. ಅದರಲ್ಲಿ ಕುಡಿಬೇಕು ಅಂತ ಅವನ ಫ್ರೆಂಡ್ಸ್ ತುಂಬ ಗಲಾಟೆ ಮಾಡಿದ್ರು. ಆದರೆ ಮಾಲತಿಗೆ ಬೇಜಾರಾಗತ್ತೆ ಅಂತ ಅವನು ಕುಡಿತಾ ಇರಲಿಲ್ಲ. ಸಡನ್ನಾಗಿ ಅವನ ಫೋನ್ಗೆ ಕಾಲ್ ಬಂತು. ಸರ್, ಮೇಡಮ್ ಅವರ ಅಪ್ಪ ಅಮ್ಮ ಸಿಕ್ಕಿದ್ದಾರೆ. ಈಗ ಅವರಿಬ್ಬರು ಜೊತೆಯಾಗಿ ಖುಷಿಯಾಗಿದ್ದಾರೆ. ಮಗಳಿಗಾಗಿ ತುಂಬ ಕಡೆ ಹುಡುಕಿದ್ದಾರೆ, ಆದರೆ ಮಗಳು ಸಿಕ್ಕಿಲ್ಲ. ನಿಮ್ಮನ್ನು ನಾಳೆ ಮೀಟ್ ಮಾಡಬೇಕು ಅಂತ ಹೇಳಿದ್ರು. ಆಗ ತುಂಬಾ ಖುಷಿಯಾಯಿತು ನನಗೆ. ಅವಳಿಗೆ ನಿಜವಾಗ್ಲೂ ಅವರ ಅಪ್ಪ ಅಮ್ಮ ಸಿಕ್ಕಿದ್ರೆ ಆ ಮೂವರು ಖುಷಿಯಾಗಿರ್ತಾರೆ. ನಂತರ ನನ್ನನ್ನು ಒಪ್ಕೊಳ್ತಾರೆ. ಅವರ ಅಳಿಯ ಅಂತ, ಇವಳು ಗಂಡ ಅಂತ. ಅವಳಲ್ಲಿರುವ ಇನ್ಸೆಕ್ಯೂರಿಟಿ ಹೋಗುತ್ತೆ. ಆ ಖುಷಿಯಲ್ಲಿ ನನ್ನ ಫ್ರೆಂಡ್ ಬಲವಂತ ಮಾಡಿದ್ರಿಂದ ನಾನು ಚೆನ್ನಾಗಿ ಕುಡಿದೆ. ರಾತ್ರಿ ಮನೆಗೆ ಹೋಗಿದ್ದಾಗ ಅವಳು ನನ್ನನ್ನು ನೋಡಿ ಕೋಪಗೊಂಡ್ಳು. ಅವಳು ಮಲಗಿರ್ತಾಳೆ ಅಂತ ಲೇಟಾಗಿ ಹೋದರೆ ಇಲ್ಲ, ಅವಳೇ ಬಾಗಿಲು ತೆಗೆದ್ಲು. ಕೆಲಸದವರೆಲ್ಲ ಯಾವುದೋ ಮದುವೆ ಅಂತ ಹೊರಟೋಗಿದ್ದಾರೆ. ಮನೆಯಲ್ಲಿ ನಾನು ಮತ್ತು ಅವಳು ಇಬ್ಬರೇ ಇರೋದು. ನನ್ನನ್ನು ನೋಡಿ ಕೋಪಗೊಂಡು, ನಾವಿಬ್ಬರು ಎಂದೂ ಒಂದಾಗೋದಿಲ್ವೇನೋ, ನೀನು ನನಗೆ ಯಾವಾಗಲೂ ಬೇಸರ ಆಗೋ ಕೆಲಸನೇ ಮಾಡ್ತೀರಾ. ನಾನು ನಿಮ್ಮನ್ನು ಒಪ್ಕೊಂಡ ಮೇಲೆ ಪ್ರತಿದಿನ ಕುಡ್ಕೊಂಡು ಬರ್ತೀರಾ ಅಂತ ಹೇಳಿದ್ಲು. ಅವನವಳನ್ನು ಹಗ್ ಮಾಡೋದಕ್ಕೆ ಹೋದ. ಅವಳು ಗಟ್ಟಿಯಾಗಿ ಅವನನ್ನು ದೂರ ತಳ್ಳಿ ಮೇಲೆ ಹೋಗ್ತಿದ್ಲು. ಅಷ್ಟರಲ್ಲಿ ಅವನು ಏನನ್ನೋ ಹೇಳೋದಕ್ಕೆ ಪ್ರಯತ್ನಿಸ್ತಿದ್ದ. ಆದರೆ ಅವಳು ಅದನ್ನು ಇಗ್ನೋರ್ ಮಾಡಿದ್ಲು. ಅವನಿಗೆ ತುಂಬ ಬೇಸರ ಆಯಿತು. ನಾನಿವಳಿಗಾಗಿ, ಇವಳ ಪ್ರೀತಿಗಾಗಿ ಎಷ್ಟು ಕಷ್ಟಪಡ್ತಾ ಇದ್ರೆ ಸ್ವಲ್ಪ ಕೂಡ ನನ್ನ ಕಡೆ ಕರುಣೆ ಇಲ್ಲದೆ ಹೋಗ್ತಿದ್ದಾಳೆ ಅಂತ ಕೋಪದಿಂದ ಅವಳನ್ನು ಎತ್ಕೊಂಡು ಅವಳಿಗೆ ಸ್ವಲ್ಪ ಹೊತ್ತು ಶಾಕ್ ಆಯಿತು. ನಂತರ ಕೆಳಗಿಳಿಯೋದಕ್ಕೆ ಪರದಾಡಿದ್ಲು. ಆದರೆ ಅವನು ತುಂಬ ಗಟ್ಟಿಯಾಗಿ ಅವಳನ್ನು ಹಿಡ್ಕೊಂಡಿದ್ದ. ಎತ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸ್ದ. ಅವಳ ಗುಲಾಬಿ ತುಟಿಗಳಿಗೆ ಮೃದುವಾಗಿ ಮುತ್ತು ಕೊಟ್ಟ. ಅವಳು ದೂರ ಸರಿದ್ಲು. ಆದರೆ ಅವಳನ್ನು ಬಿಡಲೇ ಇಲ್ಲ. ತನ್ನ ಬಾಹು ಬಂಧನದಲ್ಲಿ ಬಿಗಿಯಾಗಿಸ್ಕೊಂಡ. ಅವಳು ಅವಳ 2 ಕೈಗಳಲ್ಲಿ ಅವನ ಎದೆ ಮೇಲೆ ಗುದ್ದಿದ್ಲು. ಅವಳ 2 ಕೈಗಳನ್ನು ತನ್ನ 2 ಕೈಗಳಿಂದ ಗಟ್ಟಿಯಾಗಿ ಹಿಡ್ಕೊಂಡು ಅವಳ ಹಣೆ ಮತ್ತು ಕತ್ತಿನ ಮೇಲೆ ನಿರಂತರವಾಗಿ ಕೊಡ್ತಿದ್ದ. ಮೊದಲು ಅವಳು ಅವನನ್ನು ದೂರ ತಳ್ಳಿದ್ರು. ನಿಧಾನವಾಗಿ ಅವನಿಗೆ ಹತ್ರ ಆದ್ಲು. ಅವನ ಸನಿಹ, ಅವನ ಅಪ್ಪಗೆ ಅವಳಿಗೆ ಒಂದು ರೀತಿ ಕಂಫರ್ಟ್ ಸಿಕ್ತು. ಇಷ್ಟು ದಿನ ಇಲ್ಲದ ಕಂಫರ್ಟ್ ಅವಳಿಗೆ ಅನ್ನಿಸ್ತು. ತನ್ನಲ್ಲಿರೋ ಭಯ, ಇನ್ಸೆಕ್ಯೂರಿಟಿ ಎಲ್ಲವನ್ನ ಈ ಮನುಷ್ಯ ನನ್ನಿಂದ ದೂರ ಆಗಿಸ್ತಾ ಇದ್ದಾನೆ. ನಾನು ನೋಡಿದ್ರೆ ಇವನಿಂದಾನೇ ದೂರ ಹೋಗ್ತಾ ಇದ್ದೀನಿ. ತಪ್ಪು ಮಾಡ್ತಾ ಇರ್ಬೋದೇನೋ ಅಂತ ಅನ್ನಿಸ್ತು. ಅದೇ ಸಮಯಕ್ಕೆ ತಮ್ಮ ಸಂಪೂರ್ಣ ಆಸ್ತಿನ ಹಿಂದೆ ಮುಂದೆ ತಿಳಿಯದ ನನ್ನ ಹೆಸರಿಗೆ ಬರೆದಿದ್ದಾರೆ. ಅಂದಮೇಲೆ ಈ ಮನುಷ್ಯ ನನ್ನನ್ನು ತುಂಬ ಪ್ರೀತಿಸ್ತಿದ್ದಾನೆ. ನಾನೇ ಇವನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು. ಅವಳು ತನ್ನ ಆರ್ಭಟವನ್ನು ಕಡಿಮೆ ಮಾಡಿದ್ಲು. ಅವನು ಅವಳನ್ನು ಸಂಪೂರ್ಣವಾಗಿ ಆಕ್ರಮಿಸ್ದ. ಅವರಿಬ್ಬರು ಒಂದಾದರು. ಮದುವೆಯಾದ ಇಷ್ಟು ದಿನಕ್ಕೆ ಇದೇ ಮೊದಲು ಅವರಿಬ್ಬರು ಒಂದಾಗಿದ್ದು. ಬೆಳಗ್ಗೆ ಆದಾಗ ಇಬ್ಬರು ಮಲಗಿದ್ರು. ಒಬ್ರನ್ನೊಬ್ಬರು ಗಟ್ಟಿಯಾಗಿ ತಪ್ಕೊಂಡು. ಅವಳಿಗೆ ಎಚ್ಚರ ಆದರೂ ಕೂಡ ಭಯದಿಂದಾನೇ ಇದ್ಲು. ನಾನು ಮೊದಲೇದ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ಇವರು ಅಂದ್ಕೊಂಡ್ರೆ ಅಂತ ನಿದ್ರಿಸುವ ರೀತಿ ನಾಟಕ ಆಡ್ತಿದ್ಲು. ಅವನಿಗೆ ಎಚ್ಚರ ಆದಾಗ ಸಡನ್ ಆಗಿ ಬೆಚ್ಚದ. ಮೇಲೆ ಎದ್ದು ಬಟ್ಟೆಗಳನ್ನು ಹಾಕ್ಕೊಂಡ.
ಅವಳ ಮೈ ಮೇಲೆ ಕೂಡ ಬಟ್ಟೆ ಹಾಕ್ತ. ನಂತರ ಅವಳು ಎದ್ಲು. ಪದೇ ಪದೇ ನನ್ನನ್ನು ಕ್ಷಮಿಸು ಅಂತ ಅವಳ ಕಾಲನ್ನು ಹಿಡ್ದ. ರಾತ್ರಿ ನಾನು ಕುಡ್ದಿದ್ದೆ. ನಿನ್ನ ಅಪ್ಪ ಅಮ್ಮ ಇವತ್ತು ಮೀಟ್ ಮಾಡೋದಕ್ಕೆ ಹೇಳಿದ್ದಾರೆ. ಇಷ್ಟು ದಿನ ಅವರನ್ನು ಹುಡುಕಿಸೋ ಪ್ರಯತ್ನ ಮಾಡ್ತಾ ಇದ್ದೆ. ಅವರು ಸಿಕ್ಕಿದ ಮೇಲೆ ನೀನು ನನ್ನನ್ನು ಒಪ್ಕೋತೀಯಾ ಅನ್ನೋ ಖುಷಿಯಲ್ಲಿ ನಾನು ಚೆನ್ನಾಗಿ ಕುಡಿದ್ಬಿಟ್ಟೆ. ರಾತ್ರಿ ಏನಾಯಿತು ನನಗೆ ತಿಳಿದೇ ಇಲ್ಲ ಅಂತ ಕಾರ್ತಿಕ್ ಪದೇ ಪದೇ ಕ್ಷಮೆ ಕೇಳ್ತಿದ್ದ. ಆಗ ಅವಳು ತನ್ನ ಬಟ್ಟೆನ ಸರಿ ಮಾಡಿಕೊಂಡು ಅವನನ್ನು ಗಟ್ಟಿಯಾಗಿ ತಪ್ಕೊಂಡ್ಳು. ರಾತ್ರಿ ನಿಮಗೆ ಇಷ್ಟ ಆಗಿ ನಮ್ಮಿಬ್ಬರ ಮಿಲನ ಆಗಿದ್ದು, ನೀವು ಸಾರಿ ಕೇಳಬೇಡಿ ಅಂತ ಪುನಃ ಅವನ ಎದೆಗೆ ತನ್ನ ತಲೆಯನ್ನು ಕೊಟ್ಟು ಕೂತ್ಕೊಂಡ್ಳು. ಅವನಿಗಿದು ಕನಸು ಅಂತ ಅನ್ನಿಸ್ತಿತ್ತು. ಆದರೆ ಅಲ್ಲ, ಸತ್ಯ ಅಂತ ಒಪ್ಕೊಳ್ಳೋದಕ್ಕೆ ತುಂಬ ಸಮಯ ಬೇಕಾಯಿತು. ಒಂದೇ ರಾತ್ರಿಗೆ ಇವಳು ನನ್ನವಳಾದ್ಲು. ಈ ವಿಷಯ ಮೊದಲೇ ಗೊತ್ತಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ತನ್ನನ್ನು ತಾನೇ ಬೈಕೊಂಡ. ನಂತರ ಬೇಗ ರೆಡಿಯಾಗಿ ಹೋಗೋಣ, ನಿನ್ನ ಅಪ್ಪ ಅಮ್ಮನನ್ನು ಮೀಟ್ ಮಾಡೋಣ ಅಂತ ಹೇಳ್ದ. ಅವಳು ಖುಷಿಯಿಂದ ರೆಡಿಯಾದ್ಲು. ಕಾರಲ್ಲಿ ಹೋಗಬೇಕಾದಾಗಲೂ ಕೂಡ ಇಬ್ಬರು ಖುಷಿಯಿಂದ ಒಬ್ಬರ ಕೈಯನ್ನೊಬ್ಬರು ಹಿಡ್ಕೊಂಡಿದ್ರು. ಅವರ ಅಪ್ಪ ಅಮ್ಮನನ್ನು ನೋಡಿ ಅವಳು ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ಲು. ಅವಳಿಗೆ ತನ್ನ ಬಾಲ್ಯದ ಘಟನೆಗಳು ನೆನಪಾಯಿತು. ತುಂಬ ರಾಯಲ್ ಆಗಿದ್ದ ಅಪ್ಪ ಅಮ್ಮ ಈಗ ಬಡಕಲಾಗಿದ್ದಾರೆ. ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿದ್ದಾರೆ. ಅವಳಿಗೊಬ್ಬ ಪುಟ್ಟ ತಮ್ಮ ಕೂಡ ಇದ್ದಾನೆ. ಅವರ ಅಮ್ಮ ಅಂತೂ ಅವಳ ಗಂಡನಿಗೆ, ನಾನು ಹೇಳ್ತಿರ್ಲಿಲ್ವಾ ನನ್ನ ಮಗಳು ಇಂದಲ್ಲ ನಾಳೆ ಬರ್ತಾಳೆ ಅಂತ ನನ್ನ ಗಂಡನಿಗೆ ಹೇಳ್ತಿದ್ಲು. ಅದೆಲ್ಲವನ್ನು ನೋಡಿ ಕಾರ್ತಿಕ್ ಕಣ್ಣು ತುಂಬಿಕೊಂಡ. ಅಮ್ಮ ನೀವಿಲ್ಲಿ ಅಂತ ಕೇಳಿದ್ಲು. ನಾವಿಬ್ಬರು ಸ್ವಲ್ಪ ದಿನ ಸಪ್ರೇಟ್ ಆಗಿದ್ವಿ. ಆ ಸಂದರ್ಭದಲ್ಲಿ ನಿನ್ನ ಕಡೆ ಗಮನ ಹರಿಸಲಿಲ್ಲ. ನಿನಗೆ ತುಂಬ ಹುಷಾರಿಲ್ಲದೆ ಇದ್ದಿದ್ದರಿಂದ ಕೆಲಸದ ರಾಜಮ್ಮ ಬೇಸರ ಮಾಡಿಕೊಂಡು ಆಶ್ರಮದಲ್ಲಿ ನಿನಗೆ ಒಳ್ಳೆ ಆರೈಕೆ ಸಿಗುತ್ತೆ ಅಂತ ಸೇರಿಸಿದ್ಲೇನು. ಮಗಳೇ, ನೀನು ನಮ್ಮನ್ನು ಬಿಟ್ಟು ಹೋದ್ಮೇಲೆ ನಾವು ತುಂಬ ಕಷ್ಟಪಟ್ವಿ. ನಮ್ಮ ಐಶ್ವರ್ಯ ಹೊರಟೋಯ್ತು. ಆಗ ಇಬ್ಬರಿಗೂ ನಿಜವಾದ ಪ್ರೀತಿ ಅರ್ಥ ಆಗಿ ಒಬ್ರಿಗೊಬ್ರು ಆಸರೆಯಾಗಿ ನಿಂತ್ವಿ. ಡೈವೋರ್ಸ್ ತೆಗೆದುಕೊಂಡಿದ್ರೂ ಕೂಡ ಇಬ್ಬರು ಒಂದಾದ್ವಿ. ಈಗ ಪ್ರೀತಿಯೇ ನಮ್ಮ ಆಸ್ತಿ. ನಿನ್ನಪ್ಪ ಯಾವುದೋ ಒಂದು ಸಣ್ಣ ಕೆಲಸ ಮಾಡಿಕೊಂಡು ಬದುಕ್ತಿದ್ದಾರೆ. ನಾನು ಕೂಡ ಮನೆಯಲ್ಲಿ ಟೈಲರಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಮಾಲತಿ ಇನ್ನೂ ಅಳೋದಕ್ಕೆ ಶುರು ಮಾಡಿದ್ಲು. ಯಾಕಂದರೆ ಅವಳಪ್ಪ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದವ. ತಾಯಿ ಪ್ರತಿದಿನ ಬಡವರಿಗೆ ಅನ್ನದಾನ ಮಾಡ್ತಿದ್ದವಳು. ಅಂಥವರಿಗೆ ಇಷ್ಟು ಕಷ್ಟ ಬಂದಿದೆ ಅಂತ. ಅಷ್ಟರಲ್ಲಿ ಕಾರ್ತಿಕ್ ಅವ್ರಗಳ ಮಧ್ಯೆ ಬಂದು, ನೀವು ಮೂವರು ನಾನು ಹೇಳೋ ಕೆಲಸ ಮಾಡಿ. ನೀವಿಬ್ಬರು ಇಷ್ಟು ದಿನ ಮಗಳನ್ನು ಮತ್ತು ಇವನು ತನ್ನ ಅಕ್ಕನನ್ನು ತುಂಬ ಮಿಸ್ ಮಾಡಿಕೊಂಡಿದ್ದು ಸಾಕು. ನಮ್ಮ ಮನೆ ತುಂಬಾ ದೊಡ್ಡದು. ನಮಗೂ ದೊಡ್ಡವರು ಅಂತ ಯಾರೂ ಇಲ್ಲ. ನಮ್ಮ ಜೊತೆ ಬಂದುಬಿಡಿ ಅಂತ ಕೇಳ್ದ. ಮಾಲತಿ ಆಶ್ಚರ್ಯದಿಂದ ಮತ್ತು ಖುಷಿಯಿಂದ ಅವನನ್ನೇ ನೋಡ್ತಾ ಇದ್ಲು. ಅವಳನ್ನು ಗಟ್ಟಿಯಾಗಿ ತಪ್ಕೊಂಡು, ನಿನ್ನ ಖುಷಿನೇ ನನ್ನ ಖುಷಿ. ನಾನು ನಿನ್ನನ್ನು ನಿನ್ನ ಅಪ್ಪ ಅಮ್ಮ ತಮ್ಮನಿಂದ ಯಾವತ್ತಿಗೂ ಬೇರ್ಪಡಿಸೋದಿಲ್ಲ. ಅವರು ಕೂಡ ನಮ್ಮ ಮನೆಯ ಒಂದು ಭಾಗ. ಅದು ನಿನ್ನ ಮನೆ. ನೀನೇ ಆ ಮನೆಯ ಮಹಾರಾಣಿ ಅಂತ ಅವಳ ತಲೆನ ಪ್ರೀತಿಯಿಂದ ನೇವರಿಸ್ದ. ಅವಳು ಅವನ ಎದೆ ಮೇಲೆ ತನ್ನನ್ನು ತಾನು ತುಂಬ ಸೇಫ್ ಮತ್ತು ಅದೃಷ್ಟವಂತೆ ಅಂತ ಅಂದ್ಕೊಂಡ್ಳು. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.